ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜಿಲ್ಲಾ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಉಪನಿರ್ದೇಶಕ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು. ಅಧಿಕಾರಿ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಎಸ್ಎಂ ಚೌಹಾಣ್ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿರೋದು. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ನಗದು ಪತ್ತೆಯಾಗಿದೆ. ಸದ್ಯ ಈವರೆಗೆ 52 ಲಕ್ಷ ಹಣ ಎಣಿಕೆ ಮಾಡಲಾಗಿದೆ. ಇನ್ನು ಎಣಿಕೆ ಕಾರ್ಯ ಮುಂದುವರೆದಿದೆ. ಕಂತೆ ಹಣ ಪತ್ತೆಯಾಗಿರೋದು. ಹಣ ಎಣಿಕೆ ಮಾಡುವುದಕ್ಕೆ ಅಂತ ಮೆಷಿನ್ ತರಿಸ್ಕೊಂಡಿದ್ದಾರೆ. ಇಲ್ಲಿವರೆಗೂ 52 ಲಕ್ಷ ರೂಪಾಯಿ ಹಣ ಎಣಿಕೆ ಆಗಿದೆ. ಇನ್ನೂ ಕೂಡ ಹಣ ಎಣಿಕೆ ಕಾರ್ಯ ಮುಂದುವರೆದಿದೆ. ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿದ್ದೇನೇನು, ಎಷ್ಟೆಷ್ಟು ಅದನ್ನು ನಾವು ನೋಡೋದಾದರೆ 1 kg ಚಿನ್ನ ಸಿಕ್ಕಿದೆ. 3 kgಯಷ್ಟು ಬೆಳ್ಳಿ ಪತ್ತೆಯಾಗಿದೆ. 13 ಸೈಟ್ಗೆ ಸಂಬಂಧಪಟ್ಟಂತೆ ದಾಖಲೆಗಳು ಸಿಕ್ಕಿವೆ. 6.5 ಎಕರೆ ಜಮೀನಿನ ದಾಖಲೆಗಳು ಕೂಡ ಪತ್ತೆಯಾಗಿದ್ದಾವೆ. 3 ಮನೆಗಳ ದಾಖಲೆಗಳನ್ನು ಪತ್ತೆ ಹಚ್ಚಿದ್ದಾರೆ. ಕೊಪ್ಪಳದಲ್ಲಿ 1, ಹುಬ್ಬಳ್ಳಿಯಲ್ಲಿ 1 ಮನೆ ಇರೋದ್ರ ಬಗ್ಗೆ ಕೂಡ ದಾಖಲೆಗಳು ಪತ್ತೆಯಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದರೆ ಹುಬ್ಬಳ್ಳಿಯೂ ಸಹ ಇಲ್ಲಿಂದರೆ ಲೋಕಾಯುಕ್ತ ದಾಳಿ ಆಗಿರೋದು. ಕೊಪ್ಪಳದ ಇಲ್ಲಿಂದರೆ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ನ ಉಪನಿರ್ದೇಶಕ ಎಸ್ಎಂ ಚೌಹಾಣ್ ಮನೆಯ ಮೇಲೆ ದಾಳಿ ಮಾಡಿದರೆ ಹುಬ್ಬಳ್ಳಿಯ ಒಂದು ಗುರುದತ್ತ ನಗರ ಅಂದರೆ ವಿದ್ಯಾನಗರದ ಪಕ್ಕದಲ್ಲಿರುವಂತಹ ಒಂದು ಗುರುದತ್ತ ನಗರ. ಈ ಒಂದು ನಗರದಲ್ಲಿ ಅಂದರೆ ಬೆಳಿಗ್ಗೆ ಇಲ್ಲಿಂತಂದರೆ ಈ ಒಂದು ಚೌಹಾಣ್ ಮನೆಯ ಮೇಲೆ ದಾಳಿ ಮಾಡಿರುವಂಥದ್ದು. ದಾಳಿ ವೇಳೆಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಇಲ್ಲಿ ಅಂದರೆ ಈಗಾಗಲೇ ಪತ್ತೆ ಆಗಿದೆ. ಮತ್ತು ಏನು ದತ್ತನಗರ ಸಂಪುಟಗೆ ಈಗಾಗಲೇ ಮನೆ ಮುಂದಿರುವಂತಹ ಒಂದು ಕಾರ್ ಇರ್ಬೋದು ಮತ್ತು ಇಲ್ಲಿ ಬೇರೆ ಬೇರೆ ಹೆಸರಿನ ಮೇಲೆ 12 ಸೈಟ್ಗಳನ್ನು ಈತ MS ಚೌಹಾಣ್ ಅವರು ಮಾಡಿದ್ರು. ಮತ್ತು 2 ವಿಶೇಷಿತ ತಂಡ ಇಲ್ಲಿ ಅಂದರೆ ಲೋಕಾಯುಕ್ತ ತಂಡ ಇಲ್ಲಿ ಕೊಪ್ಪಳದಿಂದ ಬಂದು ಇಲ್ಲಿ ಅವರಿಗೆ ದಾಳಿ ಮಾಡುವಂತಹ ಕೆಲಸವನ್ನು ಮಾಡಿದೆ. ದಾಳಿ ವೇಳೆ ಅಂತಂದರೆ ಇಲ್ಲಿ ಅಪಾರ ಪ್ರಮಾಣದ ನಗದು ಅಂದರೆ ಈಗ ಬೆಳಿಗ್ಗೆ ಲೆಕ್ಕ ಹಾಕಿದಂತಹ ಪ್ರಕಾರದಲ್ಲಿ ಅಂತಂದರೆ ಲೋಕಾಯುಕ್ತ ಅಧಿಕಾರಿಗಳು ಸ್ಪಷ್ಟಪಡಿಸಿದ ಪ್ರಕಾರ ನಂತರ ಬೆಳಿಗ್ಗೆ 4 ಲಕ್ಷ ಆಗಿತ್ತು. ಆದರೆ ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಅಂದರೆ ಕೋಟ್ಯಾಂತರ ರೂಪಾಯಿ ನಗದು ಈಗಾಗಲೇ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಆ ಹಣವನ್ನು ಎಣಿಸಲಿಕ್ಕೆ ಮೊದಲಿಗೆ ಇಲ್ಲಿ ಅಂತಂದರೆ ಒಂದು ಮಷೀನನ್ನು ತೆಗೆದುಕೊಂಡು ಬಂದಿರ್ತಾರೆ ಹಣವನ್ನು ಎಣಿಸಲು. ಮತ್ತೆ ಇಲ್ಲಿ ಅಂತಂದರೆ ಮತ್ತೊಂದು ಮಷೀನನ್ನು ಈಗ ಲೋಕಾಯುಕ್ತ ಅಧಿಕಾರಿಗಳು ಖರೀದಿ ಮಾಡ್ಕೊಂಡ್ಬಂದರೆ ಅದರ ಜೊತೆಗೆ ಇಲ್ಲಿ ಅಂತಂದರೆ ವಿಶೇಷವಾಗಿ 2 ಪ್ರಿಂಟಿಂಗ್ ಮಷೀನ್ಗಳನ್ನು ಸಹ ಇಲ್ಲಿ ಅಂತಂದರೆ ತೆಗೆದುಕೊಂಡು ಬಂದಿದ್ದಾರೆ. ಇನ್ನೊಂದು ಕಡೆ ಅಂತಂದರೆ ಏನು ಅಪಾರ ಪ್ರಮಾಣದ ಹಣ ಮತ್ತು ಚಿನ್ನ ಬೆಳ್ಳಿ ಏನು ಪತ್ತೆಯಾಗಿದೆ ಆ ಪತ್ತೆ ಹಿನ್ನೆಲೆಯಲ್ಲಿ ಅವುಗಳನ್ನು ಹೊತ್ತೊಯ್ಯಲು ಇಲ್ಲಿ ಅಂತಂದರೆ ಒಂದು ಟ್ರಂಕನ್ನು ಸಹ ಇಲ್ಲಿ ಅಂತಂದರೆ ಲೋಕಾಯುಕ್ತ ಅಧಿಕಾರಿಗಳು ತೆಗೆದುಕೊಂಡು ಬಂದರೆ ಈಗ ಅದರ ಜೊತೆಗೆ ಇಲ್ಲಿ ಅಂತಂದರೆ ಒಂದು ಬೆಳ್ಳಿಯ ಮಂಟಪ ಮತ್ತು ಇಲ್ಲಿ ಅಂದರೆ ಚಿನ್ನದ ಗಣೇಶನ ಮೂರ್ತಿ ಸಹ ಇಲ್ಲಿ ಅಂದರೆ ಲೋಕಾಯುಕ್ತ ಅಧಿಕಾರಿಗಳೇ ಸಿಕ್ಕಿದೆ. ಈ ಸಂಪುಟಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಸಹ ಇಲ್ಲಿ ಅಂದರೆ ಶೋಧ ಕಾರ್ಯ ಮಾಡ್ತಿದ್ದಾರೆ. ಮತ್ತು ಈಗಾಗಲೇ 12 ಸೈಟ್ಗಳು ಯಾರು ತೆಗೆದುಕೊಂಡಿದ್ರು ಮತ್ತು ಯಾರ್ಯಾರ ಹೆಸರು ಹೇಳಿದೆ ಅವ್ರಿಗನ್ನ ಸಂಪರ್ಕ ಮಾಡುವಂಥ ಕೆಲಸವನ್ನು ಸಹ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದನೇ ಸಹ ಇಲ್ಲಿ ಅಂತಾನೆ ಮಾಡ್ತಾರೆ. ಯಾಕಂದರೆ 6 ಎಕರೆ ಜಮೀನನ್ನು ಸಹ ಇವರು ಹೊಂದಿದ್ದಾರೆ, 12 ಸೈಟ್ಗಳಿವೆ. ಮತ್ತು ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ಏನು ಕೆದಕ್ತಾ ಇದ್ದಾರೆ ಕೆದಕಿದಷ್ಟು ಸಹ ಇಲ್ಲಿ ಅಂತಾರೆ ಹಣ ಮತ್ತು ಚಿನ್ನಾಭರಣ ಇಲ್ಲಿ ಅಂತಾರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಲಭ್ಯವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ.